ಹಾಗೆ ನಮ್ಮ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಸೂರ್ಯದೇವನ ನೋಡಿ, ಎಲ್ರಿಗೂ ಒಳ್ಳೇದಾಗಲಿ. ನಮ್ಮನೆ ಮೇಲೆ ನಿಂತ್ಕೊಂಡ್ರೆ ನಮ್ಮ ಮನೆಯಿಂದನೇ ಸೂರ್ಯದೇವ ಎಷ್ಟು ಚೆನ್ನಾಗಿ ಬುದ್ಧ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಲವ್ ಯು ಆಲ್, ಕಮ್, ಲೆಟ್ಸ್ ಕಮ್ ಹೋಗೋಣ. ಓಂ ನಮಃ ಶಿವಾಯ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ನಾನಿವತ್ತು ಹೋಗ್ತಾ ಇರೋದು ಅರುಣಾಚಲಂ ದೇವಸ್ಥಾನಕ್ಕೆ, ತಿರುವಣ್ಣಾಮಲೈಗೆ ಪಾದಯಾತ್ರೆ ಹೋಗ್ತಾ ಇದ್ದೀನಿ. ದೇವರು ನಮಸ್ಕಾರ ಮಾಡಿ, ದೇವರೆಲ್ಲ ಒಳ್ಳೆಯದಾಗಲಿ ನಮ್ಮ ಫ್ಯಾಮ್ಲಿಗೆ, ನನಗೆ, ಎಲ್ಲರಿಗೂ, ನನ್ನ ಫ್ರೆಂಡ್ಸ್ಗೂ. ಈಗ ತಾನೇ ಬಸ್ ಕತ್ತಿದ್ದೀನಿ. ನಮ್ಮ ಏರಿಯಾದಲ್ಲೇ, ನಮ್ಮ ಮನೆ ಹಿಂದೆಯೇ ಸ್ಯಾಟಲೈಟ್ ಬಸ್ ಸ್ಟಾಪ್ ಇರೋದು, ಮೈಸೂರು ರೋಡು. ಹಾಗಾಗಿ ನನಗೆ ಜಸ್ಟ್ ವಾಕೇಬಲ್ 5 ನಿಮಿಷ ವಾಕ್ ಅಷ್ಟೇ ನನಗೆ ಬಸ್ ಸ್ಟಾಪ್ಗೂ ನಮ್ಮ ಮನೆಗೂ. ಈಗ ತಮಿಳ್ನಾಡು ಬಸ್ ಕತ್ತಿದ್ದೀನಿ. ಇಲ್ಲಿಂದ ತಿರುವಣ್ಣಾಮಲೈಗೆ ಡ್ರಾಪ್ ಮಾಡ್ತಾರೆ. ಸ್ವಲ್ಪ ಜ್ಯೂಸ್ ಕುಡಿಬೇಕನ್ಸಲ್ಲ, ಜ್ಯೂಸ್ ಕುಡಿತಾ ಇದ್ದೀನಿ, ಎನರ್ಜಿ ಬರಲಿ ಅಂತೇಳಿ. ಸದ್ಯಕ್ಕೆ ಎಷ್ಟು ಗಂಟೆಗೆ ತಲುಪ್ತಾರೆ ಅಂತ ಕರೆಕ್ಟಾಗಿ ಹೇಳಿಲ್ಲ ಅವರು. ಮೇ ಬಿ ಮೂರುವರೆಗೆ ತಲುಪ್ಬೋದು ಅಂತ ಅನಿಸುತ್ತೆ. ಹೋದ್ಮೇಲೆ ನಿಮಗೆಲ್ಲ ಹೇಳ್ತೀನಿ. ಬಸ್ ಚಾರ್ಜ್ ಎಷ್ಟಾಗ್ಬೋದು ಅಂತ ಆಮೇಲಿಂದ ನಿಮಗೆಲ್ಲ ಹೇಳ್ತೀನಿ. ಟಿಕೆಟ್ ಎಷ್ಟಾಗುತ್ತೆ, ಎಷ್ಟು ಅವರ್ ಜರ್ನಿ ಅಂತ. ಸೊ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟಾಗಿ ತಿರುಮಲ ಬಸ್ಗೆ ಸಾಕಷ್ಟು ಬಸ್ಗಳೆಲ್ಲ ಅನುಕೂಲಗಳಿರುತ್ತೆ, ಎಲ್ಲರೂ ಹೋಗ್ಬೋದು. ನೋಡಿ ಅಮ್ಮ, ಹಿಂದೆ ಪಾರಮ್ಮ, நல்லா இருக்கு, நல்லா சூப்பராக இருக்கு, சூப்பராக இருக்கு. ನಾವು ಈ ಭೂಮಿ ಮೇಲೆ ಜನ್ಮ ಪಡೆದ ಮೇಲೆ ಒಂದು ಸರಿನಾದರೂ ಅರುಣಾಚಲಂಗೆ ಹೋಗಬೇಕಂತೆ. ನಮ್ಮ ಆತ್ಮತೃಪ್ತಿಗಾಗಲಿ, ಆತ್ಮ ಮೋಕ್ಷವಾಗಲಿ, ನಮ್ಮ ನೆಮ್ಮದಿಗಾಗಲಿ ಹುಡುಕಾಟ ಬೇಕು ಅಂದರೆ ಬೆಸ್ಟ್ ಜಾಗ ಅಂತಂದರೆ ಅರುಣಾಚಲಂ ದೇವಸ್ಥಾನ. ನನಗೆ ದೇವಸ್ಥಾನದ ಒಳಗಡೆ ಕಾಲಿಟ್ಟಿದ ತಕ್ಷಣ ನನಗನ್ಸಿದ್ದು ಒಂದು ಶಾಂತಿ, ನೆಮ್ಮದಿ, ಸ್ವರ್ಗದ ರೀತಿಯಲ್ಲಿ ಪ್ರಾಪ್ತಿಯಾಗಿದ್ದು. ನಾವೆಷ್ಟೇ ನೆಗೆಟಿವ್ ಆಗಿ ಹೋಗಿದ್ರು, ಕಷ್ಟ ನೋವುಗಳಿದ್ರು, ಎಷ್ಟೇ ದುಃಖ ಇದ್ದರೂ ಆ ದೇವಸ್ಥಾನಕ್ಕೆ ಹೋದ ತಕ್ಷಣ ನಮ್ಗೆ ಇಮ್ಮಿಡಿಯೇಟಾಗಿ ಅದೆಲ್ಲ ಕಮ್ಮಿ ಆಗುತ್ತೆ. ಶಿವನ ಅಪ್ಪನೇ ಇದ್ರೇ ನಾವು ಅರುಣಾಚಲಂಗೆ ಹೋಗೋದಂತೆ. ಅಪ್ಪಣೆ ಇರೋದ್ರಿಂದನೇ ಇವತ್ತು ನಾನು ನನ್ನ ಪುಣ್ಯ, ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಇವತ್ತು ಅವರ ಕತೆ ಕೂಡ ಪೌರಾಣಿಕ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪಾರ್ವತಿ ದೇವಿ ಅಲ್ಲಿ ತಪಸ್ಸು ಮಾಡಿ ಶಿವನನ್ನು ಪಡೆದುಕೊಂಡಳು. ಆದ್ದರಿಂದ ಆ ಕ್ಷೇತ್ರವು ದಾಂಪತ್ಯ ಸುಖ, ಶಾಂತಿ ಮತ್ತು ಜ್ಞಾನಕ್ಕಾಗಿ ಪ್ರಸಿದ್ಧವಾಗಿದೆ. ಒಂದು ಕಾಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ದೇವರು ಎಂಬ ವಿಷಯದಲ್ಲಿ ವಾದ ಮಾಡುತ್ತಿದ್ದರು. ಬ್ರಹ್ಮನು ತಾನೇ ಸೃಷ್ಟಿಕರ್ತ, ಆದ್ದರಿಂದ ನಾನೇ ಮಹಾನ್ ಎಂದನು. ವಿಷ್ಣು ನಾನೇ ಲೋಕವನ್ನು ಪಾಲಿಸುವವನು, ಆದ್ದರಿಂದ ಅವರ ವಾದವನ್ನು ಹೆಚ್ಚಾದಂತೆ ಅಕಸ್ಮಾತ್ತಾಗಿ ಒಂದು ಅನಂತ ಅಗ್ನಿಸ್ತಂಭ ಆಕಾಶದಿಂದ ಭೂಮಿಯವರೆಗೂ ಕಾಣಿಸಿಕೊಂಡಿತ್ತು. ಅದು ಅಂತ್ಯವಿಲ್ಲದ ಬೆಂಕಿಯ ಕಂಬವಾಗಿತ್ತು. ಇಬ್ಬರು ಆಶ್ಚರ್ಯಗೊಂಡರು. ಆ ಸಮಯದಲ್ಲಿ ಶಿವನು ಅಗ್ನಿಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷನಾದನು. ಅಂತ್ಯ ಹುಡುಕುವ ಪ್ರಯತ್ನವನ್ನು ಮಾಡಿದರು. ವಿಷ್ಣು ವರಹ ಹಂದಿ ರೂಪದಲ್ಲಿ ಕೆಳಭಾಗವನ್ನು ಹುಡುಕಲು ಭೂಮಿಯೊಳಗೆ ಹೋದನು. ಬ್ರಹ್ಮ ಹಂಸ ರೂಪದಲ್ಲಿ ಮೇಲ್ಭಾಗವನ್ನು ಹುಡುಕಲು ಆಕಾಶದ ಕಡೆ ಹಾರಿದರು. ಎಷ್ಟು ಪ್ರಯತ್ನಿಸಿದರೂ ಇಬ್ಬರು ಅಂತ್ಯವನ್ನು ಕಂಡುಕೊಳ್ಳಲಿಲ್ಲ. ಅನೇಕ ವರ್ಷಗಳಾದರೂ ಇಬ್ಬರಿಗೂ ಆ ಜ್ವಾಲೆಯ ಅಂತ್ಯ ಕಾಣಿಸಲಿಲ್ಲ. ವಿಷ್ಣು ಸತ್ಯವನ್ನು ಒಪ್ಪಿಕೊಂಡರು. ನನಗೆ ಅಂತ್ಯ ಸಿಗಲಿಲ್ಲ, ಶಿವನೇ ಪರಮಾತ್ಮನು ಎಂದು ಹೇಳಿದರು. ಆದರೆ ಬ್ರಹ್ಮನು ಸುಳ್ಳು ಹೇಳಿದರು. ನಾನು ಮೇಲ್ಭಾಗವನ್ನು ಕಂಡೆ ಎಂದು ಹೇಳಿದರು. ಶಿವನು ಬ್ರಹ್ಮನ ಸುಳ್ಳಿಗೆ ಕೋಪಗೊಂಡ ಅವನಿಗೆ ಪೂಜೆ ಕಡಿಮೆ ಆಗುವಂತೆ ಶಾಪ ನೀಡಿದರು. ಆದ್ದರಿಂದ ಬ್ರಹ್ಮನಿಗೆ ಭೂಮಿಯಲ್ಲಿ ವಿರಳವಾಗಿ ಮಾತ್ರ ದೇವಾಲಯಗಳಲ್ಲಿ ಎಂದು ಹೇಳುತ್ತಾರೆ. ವಿಷ್ಣುವಿನ ಸತ್ಯನಿಷ್ಠೆಗೆ ಸಂತೋಷಗೊಂಡ ಶಿವನು ಆಶೀರ್ವದಿಸಿದರು. ಆ ಜ್ವಾಲಾ ಸ್ತಂಭವೇ ನಂತರ ಅರುಣಾಚಲಂ ಪರ್ವತವಾಗಿ ಸ್ಥಿರವಾಗಿತ್ತು ಎಂದು ಕತೆ ಹೇಳುತ್ತದೆ. ಅರುಣಾಚಲಂ ಪರ್ವತದ ಸುತ್ತ ಸುಮಾರು 14 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡುವುದು ಗಿರಿವಲಯಂ ಎಂದು ಕರೆಯುತ್ತಾರೆ.
ಫಸ್ಟ್ ನೋಡಿ, ಫಸ್ಟು ಒಂದು ಗೋಪುರ ಈಗ ನಿಂತ್ಕೊಂಡು ಒಂದು ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ನಿಂತ್ಕೊಂಡಾಗ 9 ಗೋಪುರ ಕಾಣುತ್ತಂತೆ. ಗೋಪುರ ಅಲ್ಲ? ಹಾಂ, ಫಸ್ಟ್ ಒನ್ ಅದಾ? ಫಸ್ಟ್ 1 2 ಟು ಹೆಂಗೆ? ಅದು ಕೀழே ಕೀಳೇ. ಓ, 2 ಓಕೆ. ನೋಡಿ ಅಲ್ಲೇ ಸ್ನೇಹಿತರೆ, ಒಂದು ಅಲ್ಲಿದೆ, ಅದ್ರ ಕೆಳಗಡೆನೇ ಇನ್ನೊಂದಿದೆ. ಟಾಪ್ ಒನ್ 3 ಡೌನ್ 3 ಅಂಡ್ ಡೌನ್ 3. ಓಕೆ ಸೆವೆನ್. ಅನ್ನೋದು ಬರಲಿ. ಇದು ನೋಡಿ, ಇಲ್ಲೊಂದಿದೆ ಅಂತೆ. 7 8 9 ನೋಡಿ ಇಲ್ಲೇ. ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು, ತುಂಬ ಚೆನ್ನಾಗಿ ದೇವ ದರ್ಶನ ಎಲ್ಲ ಮಾಡಿಸಿಕೊಟ್ರು, ಒಳ್ಳೆ ಇದು ಮಾಡಿದ್ರು. ನೆಕ್ಸ್ಟ್ ಬಂದಾಗ ಯಾರಾದರೂ ಬಂದು ನಮ್ಮ ತಮಿಳ್ ಸರ್ನ ಮೀಟ್ ಮಾಡಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವ್ರ ನಂಬರ್ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಎಂಟ್ರೆನ್ಸ್ ಜಾಗ. ಅಲ್ಲಿ ಮುರುಘಾ ಟೆಂಪಲ್ ಇದೆ, ಇಲ್ಲಿ ಬಂದು ಗಣೇಶ ಟೆಂಪಲ್ ಇದೆ. ಗಣೇಶ ಟೆಂಪಲ್ ಇಲ್ಲಿದೆ, ಮುರುಘಾ ಟೆಂಪಲ್ ಅಲ್ಲಿದೆ. ಬೆಟ್ಟದ ಮೇಲೆ ಏನಿದೆಯಲ್ಲ ಅಲ್ಲಿ 1 ತಿಂಗಳವರೆಗೂ ಕಾರ್ತಿಕ ಮಾಸದಲ್ಲಿ ದೀಪ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ದೀಪ ಕಾಣಿಸುತ್ತೆ, ಇಲ್ಲಿಂದ ನೋಡ್ಬೋದಂತೆ. ಬೆಟ್ಟದ ಮೇಲೆ 1 ತಿಂಗಳವರೆಗೂ, ಎಲ್ಲಿವರೆಗೂ ಕಾರ್ತಿಕ ಮಾಸ ಇರುತ್ತೋ ಅಲ್ಲಿ ತನಕನೂ ಅವರು ಅಲ್ಲಿ ದೀಪ ಹಚ್ಚಿರ್ತಾರಂತೆ, ನೋಡ್ಬೋದಂತೆ ಕಾರ್ತಿಕ ಮಾಸದಲ್ಲಿ. ಈಗ ನೀವು ನೋಡ್ದಂಗೆ 9 ಗೋಪುರ ತೋರಿಸಿದ್ದಾರೆ. 9 ಗೋಪುರ ಕೂಡ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಏನೋ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಖುಷಿ ಆಗ್ತಿದೆ. ನಾನು ದೇವಸ್ಥಾನದೊಳಗೆ ಬಂದು ಏನೋ ಪಾಸಿಟಿವ್ ವೈಬ್ಸ್ ಸಿಗ್ದಂಗೆ ಆಗಿದೆ ನನಗೆ. ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗಿದೆ ನನಗೆ ಇವತ್ತು. ಖಂಡಿತವಾಗೂ ನೀವೆಲ್ಲರೂ ಬರ್ಬೋದು, ಇಲ್ಲಿ ಈಸಿ ಇದೆ ಬರೋದು, ಆದರೆ ಸ್ವಲ್ಪ ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು. ತುಂಬ ಜನ ರಶ್ ಇರ್ತಾರೆ, ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಎಂಟ್ರಿ ಫೀಸ್ ಬಂದು ಒಂದು ಫ್ರೀ ಎಂಟ್ರಿ ಇರುತ್ತೆ, ಒಂದು VIP-ಗೆ ಒಂದು ಫ್ರೀ ಎಂಟ್ರಿ ಇರುತ್ತೆ, ಒಂದು 50 ರೂಪೀಸ್ ಎಂಟ್ರಿ ಇರುತ್ತೆ, ಒಂದು 100 ರೂಪೀಸ್ ಎಂಟ್ರಿ ಇರ್ಬೋದು ಅನಿಸುತ್ತೆ. ನೀವು ನೋಡಿಕೊಂಡು ಒಂದು ದೇವ್ರ ಮುಂದೆ ಹೂವು ಸಿಕ್ತು ನನಗೆ. ದೇವ್ರಿಗೆ ಹಾಕಿದಂತಲೇ ಹೂವು, ಈಶ್ವರನ ತಲೆ ಮೇಲೆ ಹಾಕಿದಂತೆ. ಎಷ್ಟು ಪುಣ್ಯ ಮಾಡಿದೆ ನಾನು ಈ ಥರ ಹೂವು ಸಿಗೋದಕ್ಕೆ. ದೇವ್ರ ತಲೆ ಮೇಲೆ ಹಾಕಿದಂಥ ಹೂವನ್ನೇ ಕೊಟ್ಟರು ನನಗೆ ಪುರೋಹಿತರು. ಇದ್ದಂಥ ಹೂವನ್ನೇ ಕೊಟ್ಟರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಹತ್ತಿರದಿಂದನೇ ನನಗೆ ದೇವರು ನೋಡೋವಂಥ ಭಾಗ್ಯ ಸಿಕ್ತು. ತುಂಬ ಹತ್ತಿರದಿಂದ ನಿಯರೆಸ್ಟು ಒಂದು 5 ಸೆಕೆಂಡಷ್ಟು ನನಗೆ ಅವಕಾಶ ಸಿಕ್ತು. ನನಗೆ ಪುಣ್ಯ ಮಾಡಿದೆ. ಎಲ್ಲರಿಗೂ 2 ಸೆಕೆಂಡಲ್ಲಿ ಪಾಪ ಕಳಿಸಿ, ತುಂಬ ಜನ ರಶ್ ಇದ್ದರು, ಆದರೂ ನನಗೆ ಒಳ್ಳೆ ಅವಕಾಶ 2 ಸರಿ ಮಾಡಿದೆ ನಾನು. ಅದರಲ್ಲೂ ಶಿವನ ದರ್ಶನ ತುಂಬಾ ಖುಷಿ ಆಯಿತು. ಎಷ್ಟು ಅದೃಷ್ಟವಂತ. ಆದರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಬಂದಾಗ ಯಾರ ಬಗ್ಗೆನೂ ನಾವು ಕೆಟ್ಟದ್ದು ಕೇಳ್ಕೋಬಾರ್ದು. ಅವ್ರು ನಮಗೆ ಕೆಟ್ಟದ್ದು ಮಾಡಿದರೂ ಕೂಡ ಅವ್ರ ಬಗ್ಗೆ ಕೆಟ್ಟದ್ದು ಕೇಳ್ಕೋಬಾರ್ದು. ಸೊ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ಯಾರ ಬಗ್ಗೆ ಕೇಳಿದ್ರೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಕರ್ನಾಟಕ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ, ಒಳ್ಳೆಯದನ್ನು ಹಾರೈಸ್ತೀನಿ. ಆದರೆ ಈಗ ನೆಕ್ಸ್ಟ್ ಹೋಗ್ತಾರೆ ಗಿರಿ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಬೆಳಗ್ಗೆ ನಾನು 8:30ಗೆ ಗಿರಿ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಾನು 8:30ಗೆ ಬಿಟ್ಟಿದ್ದು, ನಾನು ಕರೆಕ್ಟಾಗಿ ಬಸ್ಸಲ್ಲಿ ಹತ್ತಿದ್ದು. 3 ಗಂಟೆಗೆ ನಾನು ಇಲ್ಲಿಗೆ ರೀಚ್ ಆದೆ. 3 ಗಂಟೆ ಆದಮೇಲೆ ರೂಮ್ ಬುಕ್ ಮಾಡಿ, ರೂಮ್ ಆದಮೇಲೆ ಒಂದು 800 ರೂಪೀಸ್ ಏನೋ ಆಗುತ್ತೆ ರೂಮಿಂದು. ಓಕೆ ಪರವಾಗಿಲ್ಲ, ರೂಮ್ ಸ್ವಲ್ಪ ನೆಕ್ಸ್ಟ್ ಟೈಮಿಂದ ಒಳ್ಳೆ ರೂಮ್ಸ್ ಮಾಡಬೇಕು. ಬಟ್ ಓಕೆ, ನಾನು ಆದ್ದರಿಂದ ರಾತ್ರಿ ಹೊರಡೋಕ್ಕೆ ಸಿದ್ಧತೆ ಮಾಡ್ಕೋತೀನಿ. ಆದರೆ ಈಗ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಎಷ್ಟೊತ್ತಾಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ನಿಮಗೂ ಹಂಗೆ ಗಿರಿ ಪ್ರದಕ್ಷಿಣೆ ಮಾಡಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನೇನು ಹರಕೆ ಹೊತ್ತಿದ್ದೀನಿ ಅದು ಫಲಿಸೋವರೆಗೂ ನಾನು ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ. ತಿಂಗಳು 14.25 ಕಿಲೋಮೀಟ್ರ್ ನಡಿಬೇಕಂತೆ. ನಡಿತೀನಿ ಖಂಡಿತವಾಗೂ. ಫಸ್ಟ್ ಟೈಮ್ ಬಂದಿರೋದು, ನಾನು ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಒಂದು ಥಿಂಗ್ ಇಸ್, ನಾನು ಇಲ್ಲಿ ಬಂದಮೇಲೆ ಒಂಥರ ಪಾಸಿಟಿವ್ ವೈಬ್ಸು ಮತ್ತು ನೆಮ್ಮದಿ. ದೇವತೆಗಳೇ ಇಲ್ಲಿ ಬಂದಿರೋ ಅಂಥ ಜಾಗ. ಇದರಲ್ಲಿ ಇನ್ನೂ ಇತಿಹಾಸದ ಸ್ಟೋರಿಗಳಿದೆ, ಸಾವಿರಾರು ವರ್ಷಗಳ ಇತಿಹಾಸ ಸ್ಟೋರಿಗಳಿದೆ. ನಿಮಗೆ ಆದಷ್ಟು ಕಲೆಕ್ಟ್ ಮಾಡಿ ನಾನು ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಕಮ್. ಎಲ್ರಿಗೂ ಒಳ್ಳೆಯದಾಗಲಿ, ಬನ್ನಿ.